ಸ್ಟೂಡೆಂಟ್ಸ್ ಪರವಾಗಿ ಇವತ್ತು ಎಲ್ಲ ಮಾಧ್ಯಮದವರಿಗೆ ಮತ್ತು ಎಲ್ಲ ಒಂದು ಇಡಿ ಆಫೀಸರ್ಸ್ಗೆ ಈ ಒಂದು ಪೊಲೀಸ್ ಆಫೀಸರ್ಸ್ ಇರ್ಬೋದು ಎಲ್ಲರಿಗೂ ಯಾರೆಲ್ಲ ಸಪೋರ್ಟ್ ಮಾಡಿದಿರ ಅವರಿಗೆ ಮೊದಲನೇದಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಇವತ್ತು ರಾಜ್ಯದ ಜನಗಳ ಪರವಾಗಿ ಇವತ್ತು ಧನ್ಯವಾದ ತಿಳಿಸ್ತೀನಿ ಸರ್. ಏನು ಒಂದು KPSC ಬಗ್ಗೆ ಇವತ್ತು ಇಷ್ಟು ಸುದೀರ್ಘವಾಗಿ ಏನೋ ಒಂದು ಇಡಿ ತನಿಖೆ ಆಗ್ತಾ ಇರ್ಬೋದು, ಈ ಒಂದು ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ, ನಾವೇನು FIR ಮಾಡಿದ್ವಿ ಜುಲೈ ಅಂದರೆ ರಾಜ್ಯ ಸರ್ಕಾರಕ್ಕೆ ನಾವು ಅಂದರೆ ಪೊಲೀಸ್ ಸ್ಟೇಷನ್ಗೆ, ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಸುಮಾರು 2 ತಿಂಗಳು ಮುಂಚೆನೇ FIR ಮಾಡಿದ್ವಿ, ಆದರೆ ಏನೂ ಆಕ್ಷನ್ ತಗೊಂಡಿರಲಿಲ್ಲ. ಅದಾದ್ಮೇಲೆ ಜುಲೈ 28ನೇ ತಾರೀಕು ಇಡಿ ಆಫೀಸರ್ಸ್ಗೆ ಮತ್ತು CBI ಎಲ್ಲರಿಗೂ ನಾವು ಒಂದು ಕಂಪ್ಲೇಂಟ್ ಮಾಡಿದ್ವಿ. ಆ ಒಂದು ಕಂಪ್ಲೇಂಟ್ ಮೇಲೆ ಇಡೀ 20 ದಿನದಲ್ಲಿ ಇಡೀ KPSCಯಲ್ಲಿ ಯಾರ್ಯಾರ ಮೇಲೆ FIR ಮಾಡಿದ್ವಿ ಅಷ್ಟು ಜನದ ಮೇಲೆ ಇವತ್ತು ಅರೆಸ್ಟ್ ಮಾಡಿ, ಮತ್ತೆ ಮಧ್ಯವರ್ತಿಗಳಾಗಿರ್ಬೋದು, ಏಜೆಂಟ್ಸ್ ಇರ್ಬೋದು, ಸುದೀರ್ಘವಾಗಿ ಸುಮಾರು 48 ಗಂಟೆ ಆಲ್ಮೋಸ್ಟ್ 2 ದಿನದಿಂದ ಕಂಟಿನ್ಯೂಸ್ ಆಗಿ ಇವತ್ತೇನು ರೈಡ್ ಮಾಡ್ತಿದ್ದಾರೆ ಆ ಒಂದು ವಿಚಾರವಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಅವರಿಗೆ ಧನ್ಯವಾದ ತಿಳಿಸ್ಬೇಕು ಸರ್. ಈ ಒಂದು ಯಾರೆಲ್ಲ ಮಧ್ಯವರ್ತಿ ಆಗಿರ್ಬೋದು, ಏಜೆಂಟ್ಸ್ ಆಗಿರ್ಬೋದು, KPSC ಚೇರ್ಮನ್ಸ್ ಆಗಿರ್ಬೋದು, ಈ ಒಂದು ಅಧಿಕಾರಿಗಳಾಗಿರ್ಬೋದು, ಯಾರೇ ಇನ್ವಾಲ್ವ್ಮೆಂಟ್ ಇದ್ರು ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಒಂದು ಜೈಲಿಗೆ ಅಂದ್ರೆ ಪನಿಷ್ಮೆಂಟ್ ಆಗ್ಬೇಕು ಸರ್. ಆಸ್ ಪರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅಂಡರ್ ಸೆಕ್ಷನ್ 10 ಪ್ರಕಾರ ಅವರಿಗೆ ಮಿನಿಮಮ್ 10 crores ಪೆನಾಲ್ಟಿ ಇದೆ, 10 years ಜೈಲ್ ಇದೆ, ಮತ್ತೆ ಅವ್ರು ಏನಾದ್ರು ಪ್ರಾಪರ್ಟಿ ಇಲ್ಲಿಗಲ್ ಪ್ರಾಪರ್ಟಿ ಮಾಡಿದ್ರೆ ಅದನ್ನ ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಳಂತ ಒಂದು ರೈಟ್ಸ್ ಕೂಡ ಒಂದು ಆಕ್ಟ್ ಅಲ್ಲಿ ಇದೆ. ಆ ಬಿಲ್ ಪಾಸ್ ಮಾಡಿ ಗವರ್ನರ್ ಕೂಡ ಅಸೆಂಟ್ ಆಗಿದೆ. ಅದು ಈ ಒಂದು ಆಕ್ಟ್ ಆಗಿರೋದ್ರಿಂದ ಆ ಒಂದು ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ನ ಇಂಪ್ಲಿಮೆಂಟ್ ಮಾಡಿ ಯಾರೆಲ್ಲ ಮಧ್ಯವರ್ತಿಗಳು ಅದು ಯಾರೇ ಆಗಿದ್ರು ಸರ್, ಮಿನಿಸ್ಟರ್ ಆಗಿರ್ಲಿ, MLA ಆಗಿರ್ಲಿ, ಅವರಷ್ಟು ಜನದ ಮೇಲೆ ಶಿಕ್ಷೆ ಆಗ್ಬೇಕು. ಯಾಕೆಂದ್ರೆ ಇವತ್ತು ಪ್ರಾಮಾಣಿಕವಾಗಿ ನಾವೊಂದು ಹೋರಾಟ ಏನ್ ಮಾಡಿದೀವಿ, ಸುಮಾರು ನನಗೆ ಡಿಮ್ಯಾಂಡ್ ಮಾಡಿದ್ರು 25 ಕೋಟಿ ಬೇಕಾ, 50 ಕೋಟಿ ಬೇಕಾ, ಈಗ 75,000 ವೇಕೆನ್ಸಿ ಇದೆ, ಅದನ್ನ ಅಷ್ಟೂನು ಆಗ ತನಕ ನಿಮ್ಗೆ ಏನ್ ಕೇಳಿದ್ರು ನಾವು ಮಾಡ್ತೀವಿ ಅಂತ ಹೇಳಿ ಆ ಒಂದು ವಿಚಾರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಹೋರಾಟ ಮಾಡ್ಕೊಂಡ್ ಬಂದಿದೀವಿ. ಕೊನೆ ಉಸಿರಿರೋವರೆಗೂ ಅದೇ ತರ ಹೋರಾಟ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಯಾರೇ ಒಂದು ಏನೋ ಎಷ್ಟೇ ಬೇಡಿಕೆ ಇಟ್ಟರು, ಏನೇ ಮಾಡಿದ್ರು ಈ ಒಂದು FIR ಏನ್ ಮಾಡಿದೀವಿ ಮತ್ತೆ ಸ್ಟೂಡೆಂಟ್ಸ್ ಏನ್ ನಮಗೆ ಇಷ್ಟು ದಿನದಿಂದ ಸ್ಟೂಡೆಂಟ್ಸ್, ನಾನು ಒನ್ ಆಫ್ ದಿ ವಿಕ್ಟಿಮ್ ಅದು ನೋಡೋದಾದ್ರೆ KPSC ಆಗಿರ್ಬೋದು, UPSC ಆಗಿರ್ಬೋದು, ಇವತ್ತು ಏನು ರಾಜ್ಯದಲ್ಲಿ KPSC ಮೇಲೆ ಆಗ್ತಾ ಇರೋಂಥ ಒಂದು ಇಡಿ ರೈಡ್ ಆಗಿರ್ಬೋದು, ರಾಜ್ಯ ಸರ್ಕಾರ ಮತ್ತೆ ಸರ್ಕಾರ ತಗೊಂತಾ ಇರೋಂಥ ಡಿಸಿಷನ್, ನಾವು ಇದನ್ನ ಈ ಒಂದು ಉದ್ದೇಶಪೂರ್ವಕ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋ ಮೂಲ ಉದ್ದೇಶ ಸರ್, ಈ ಒಂದು KPSCಯಲ್ಲಿ ಇಡಿ ತನಿಖೆಯಲ್ಲಿ ಬರೀ ಕರ್ನಾಟಕದಲ್ಲೆಲ್ಲ ಅಹಮದಾಬಾದಲ್ಲೂ ಕೂಡ ರೈಡ್ ಆಗಿದೆ ಅಂತಂದ್ರೆ ಇದು ಇಂಟರ್ ಸ್ಟೇಟ್ ಏನು ಮ್ಯಾಟರ್ ಆಗಿರೋದ್ರಿಂದ ಇದು ಇಮಿಡಿಯೇಟ್ CBI ತನಿಖೆ ಕೊಡ್ಬೇಕು ಸರ್. ಯಾಕೆಂದ್ರೆ KPSC ಬರೀ ವೆಟರ್ನರಿ ಆಫೀಸರ್ದು ಮತ್ತೆ KS ಎಕ್ಸಾಮ್ಸ್ ಎಲ್ಲ, ಪ್ರತಿ ಒಂದು ಎಕ್ಸಾಮ್ಸ್ ಲಾಸ್ಟ್ 5 years ಎಕ್ಸಾಮ್ ಆಗಿರೋದು ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಸ್ಕ್ಯಾಮ್ ಆಗಿದೆ ಸರ್. ಯಾಕೆಂದ್ರೆ ಇಲ್ಲಿ ಬರೀ ಇಬ್ರು ಮೆಂಬರ್ಸ್ ಅಲ್ಲ, ಎಷ್ಟು ಜನ ಮೆಂಬರ್ಸ್ ಇದ್ರು ಲಾಸ್ಟ್ 5 years ಅಲ್ಲಿ ಅಷ್ಟು ಜನದ ಮೇಲೆ ಕ್ರಮ ತಗೊಬೇಕು. ಅದರಲ್ಲಿ ಮತ್ತೆ ಗ್ರೂಪ್ B ಇರ್ಬೋದು, ಗ್ರೂಪ್ A ಇರ್ಬೋದು, ಗ್ರೂಪ್ C ಆಫೀಸರ್ಸ್ KPSC ಅಲ್ಲಿ ಮಾಡಿರೋಂಥ ಸಿಬ್ಬಂದಿಗಳು ಏನಿದೆ ಅಷ್ಟು ಜನ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ, ಅಷ್ಟು ಟೆಕ್ನಿಷಿಯನ್ಸ್ ಇರ್ಬೋದು, ಆಪರೇಟರ್ಸ್ ಇರ್ಬೋದು, ಗ್ರೂಪ್ C ಅಲ್ಲಿರೋ ಕೆಲಸ ಮಾಡುವಂತ ಹುದ್ದೆಗಳಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು ಎಲ್ಲರ ಮೇಲೂ ಈ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟು ಜನದ ಮೇಲೆ ಕ್ರಮ ತಗೊಬೇಕು, ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು. ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು KPSC ನಂಬ್ಕೊಂಡು ಎಷ್ಟು ಕಷ್ಟಪಟ್ಟು ಓದಿರ್ತಾರೆ, ಅವ್ರಿಗೆಲ್ಲರಿಗೂ ಅನ್ಯಾಯ ಆಗ್ತಿತ್ತು ಇಷ್ಟು ವರ್ಷ. ಆದ್ರೆ ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು. ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗೋ ತನಕ ಈ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಸರ್ಕಾರ ಆಗಿರ್ಬೋದು, ಸರ್ಕಾರ ಇದನ್ನ ನಾವು ಮಾಡಿರೋಂಥ FIR ನ ಸೀರಿಯಸ್ ಆಗಿ ತಗೊಂಡಿದ್ರೆ ಇವತ್ತು ಇಷ್ಟು ಆಗ್ತಿರ್ಲಿಲ್ಲ. ಬಟ್ ಇಷ್ಟಾಗಿರೋದಕ್ಕೆ ಸರ್ಕಾರ ಇವಾಗ್ಲೂ ನೀವೇನಾದ್ರೂ CBI ತನಿಖೆ ಕೊಟ್ಟು ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಯಾವ MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಏಜೆಂಟ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, KPSC ಮೆಂಬರ್ಸ್ ಇರ್ಬೋದು, ಅಧಿಕಾರಿ ಆಗಿರ್ಬೋದು, ಯಾರೇ ಇದರಲ್ಲಿ ಭಾಗಿಯಾಗಿದ್ರು ಅಷ್ಟು ಜನನ್ನ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸರ್. ಮತ್ತೆ ನಮ್ಮ ಬೇಡಿಕೆ ಏನಿದೆ, ನಮ್ಮ ಒಂದು ನ್ಯಾಯಯುತ ಬೇಡಿಕೆಗಳನ್ನ ಧಾರವಾಡದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ಏನ್ ನಾವೆಲ್ಲ ಬೇಡಿಕೆ ಇಟ್ಟಿದ್ವಿ, ಸರ್ಕಾರ ಈ ಕೂಡಲೇ ಅದಕ್ಕೆ ಸ್ಪಂದಿಸಿ ಅದನ್ನ ಬಗೆಹರಿಸ್ಕೊಡ್ಬೇಕು. ಯಾಕೆಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇಷ್ಟೆಲ್ಲ ಇರೆಗ್ಯುಲಾರಿಟೀಸ್ ಆಗಿದೆ, ಆದ್ರೂ ನೀವು ನಮ್ಮ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳನ್ನ ಸರ್ಕಾರ ಪೊಲೀಸ್ ಕಡೆಯಿಂದ ಹತ್ತಿಕ್ಕ ಅಂತ ಕೆಲಸ ಮಾಡ್ತಿದೆ. ಇವತ್ತು ವಿದ್ಯಾರ್ಥಿಗಳನ್ನ ಪೊಲೀಸ್ ಕಡೆಯಿಂದ ಪೊಲೀಸ್ ಬಿಟ್ಟು ವಿದ್ಯಾರ್ಥಿಗಳನ್ನ ಏನೋ ಬೆದರಿಸೋದಾಗಿರ್ಬೋದು, ಎದುರಿಸಾಗಿರೋ ಆ ರೀತಿ ಮಾಡಬಾರ್ದು. ವಿದ್ಯಾರ್ಥಿಗಳು ಇವತ್ತು ನ್ಯಾಯಯುತವಾಗಿ ಅವರು ಬೇಡಿಕೆಗಳನ್ನ ಕೇಳ್ತಾ ಇರೋದು. ಯಾಕೆಂದ್ರೆ ಅವ್ರು ನಿಮ್ಮನೆ ಆಸ್ತಿ ಕೇಳ್ತಾ ಇಲ್ಲ, ಡೈರೆಕ್ಟ್ ಜಾಬ್ ಕೇಳ್ತಾ ಇಲ್ಲ. ಆಗಿರೋಂಥ ಅನ್ಯಾಯನ ಸರಿಪಡಿಸ್ಕೊಡಿ.
ಆಗಿರೋ ಅನ್ಯಾಯನ ಸರಿಪಡಿಸ್ಕೊಡಿ. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಇಷ್ಟೆಲ್ಲ OMR ಮಿಸ್ಟೇಕ್ ಆಯ್ತು, 141 OMR ಇಲ್ಲ. ಅಲ್ಲಿ ಎಷ್ಟೋ ಜನ ಎಕ್ಸಾಮ್ ಬರ್ದಿಲ್ಲ, ಟ್ರಾನ್ಸ್ಪೋರ್ಟೇಷನ್ಸ್ ಇಲ್ಲ. ಅಲ್ಲಿ ಎಕ್ಸಾಮ್ಸ್ ಬರೆಯಬೇಕಾದ್ರೆ ಆ ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಶೀಟ್ಸ್ ಮಿಸ್ ಮ್ಯಾಚ್ ಆಗಿದೆ. ಆದ್ರೂ ಇದು ಸರ್ಕಾರ ಇದಿಷ್ಟು ಸೀರಿಯಸ್ ಆಗಿ ತಗೊಂತಾ ಇಲ್ಲ ಅಂತಂದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತಂದ್ರೆ ಈ ಮುಖಾಂತರನೇ ಗೊತ್ತಾಗುತ್ತೆ. ಮತ್ತೆ 75,000 ವೇಕೆನ್ಸಿ ಏನು ಒಂದು ವೇಕೆನ್ಸಿ ಫಿಲ್ ಮಾಡಿ ಮಾಡ್ತೀನಿ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಸ್ಟೂಡೆಂಟ್ಸ್ಗೆ ಇವತ್ತು ಅದ 75,000 ವೇಕೆನ್ಸಿದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಆ ಕ್ಯಾಲೆಂಡರ್ ಇಲ್ಲ. ಇವತ್ತು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಹೆಂಗ್ ಓದಕ್ ಸಾಧ್ಯ? ಇವತ್ತು ಒಂದು ಎಲೆಕ್ಷನ್ 5 ವರ್ಷ ಎಲೆಕ್ಷನ್ಸ್ ಇರುತ್ತೆ, MLA ಎಲೆಕ್ಷನ್. ಇನ್ನ 1 ವರ್ಷ ಇದ್ದಂಗೆ ಎಲೆಕ್ಷನ್ ಕಮಿಷನ್ ಪ್ರಿಪರೇಷನ್ ಮಾಡ್ಕೊಂಡಿರುತ್ತೆ, ಅದು ಕಾನ್ಸ್ಟಿಟ್ಯೂಷನ್ ಬಾಡಿನೇ. ಆದ್ರೆ ಇವತ್ತು ಎಲೆಕ್ಷನ್ ಇದು ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಾದ್ರೆ ಯಾವ ಎಕ್ಸಾಮ್ಸ್ಗೂ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ. ಯಾವಾಗ ನೋಟಿಫಿಕೇಶನ್ಸ್ ಮಾಡ್ತೀವಿ, ಯಾವಾಗ ರಿಸಲ್ಟ್ಸ್ ಬಿಡ್ತೀವಿ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ನೆ ಬೇಕಾಬಿಟ್ಟಿ ಮಾಧ್ಯಮದಲ್ಲಿ ಮತ್ತೆ ಪೇಪರ್ ಸ್ಟೇಟ್ಮೆಂಟ್ಸ್, ನ್ಯೂಸ್ ಚಾನಲ್ ಸ್ಟೇಟ್ಮೆಂಟ್ಗೆ ನಾವು 75,000 ವೇಕೆನ್ಸಿ ಮಾಡ್ತೀವಿ. ಎಷ್ಟು ವರ್ಷದಲ್ಲಿ ಮಾಡ್ತೀರಾ? ನಮಗೆ 6 ಮಂತ್ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. 75,000 ಇದು ಬಿಟ್ಟು ಇನ್ನೂ 2.5 ಲಕ್ಷ ಸುಮಾರು 3 ಲಕ್ಷ ಖಾಲಿ ಹುದ್ದೆ ಇದೆ. 2 ಲಕ್ಷ ಬಿಟ್ಟು 2 ಲಕ್ಷ ಹುದ್ದೆ 43 ಇಲಾಖೆಯಿಂದನೇ ಇದೆ. ಮತ್ತೆ ಬೋರ್ಡ್ ಅಂಡ್ ಕಾರ್ಪೊರೇಟ್ ಇಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಇದನ್ನೆಲ್ಲ ಯಾವಾಗ ಫಿಲ್ ಮಾಡ್ತೀರಾ? ಈ ಹಣ ಎಲ್ಲಿ ಹೋಗ್ತಾ ಇದೆ? ಬರೀ ಇದಿಷ್ಟೇ ಅಲ್ಲ ಸರ್, ಸುಮಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫೈರ್ ಮ್ಯಾನು, ಲೈನ್ ಮ್ಯಾನು ಇಷ್ಟು ಹುದ್ದೆಗಳನ್ನ ಪರ್ಸೆಂಟೇಜ್ ಕೈ ಬಿಟ್ಟು 10th ಮತ್ತೆ PUC ಪರ್ಸೆಂಟೇಜ್ ಕೈ ಬಿಟ್ಟು ಇದನ್ನ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಕೂಡ ನೀವು ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ರೆ ನಾವು ಹೋರಾಟ ಮಾಡಿದ್ಮೇಲೆ. ಮತ್ತೆ BMTC ಕಂಡಕ್ಟರ್, ಡ್ರೈವರ್ ಎಲ್ಲದನ್ನು 10th ಮತ್ತೆ PUC ಮೇಲೆ ರೆಕ್ರೂಟ್ಮೆಂಟ್ ಆಗ್ತಿತ್ತು. ಬಿಕಾಸ್ ಆಫ್ ಇವಾಗ ಬರೀ ಕೋವಿಡ್ ಟೈಮ್ ಅಲ್ಲಿ ಸುಮಾರು 1 ಲಕ್ಷ ಜನ ಇದ್ದಾರೆ. 98, 99, 100% ಇರೋಂಥವ್ರು. ಇವರಿಗೆ ಲಕ್ಷಾಂತರ ಸ್ಟೂಡೆಂಟ್ಸ್ ಇಲ್ಲಿ ಧಾರವಾಡದಲ್ಲೇ ಸುಮಾರು 6-7 ಸಾವಿರ ಪೋಸ್ಟ್ ಎಕ್ಸಾಮ್ಸ್ ಥ್ರೂ ರೆಕ್ರೂಟ್ಮೆಂಟ್ ಆದ್ರೆ 6-7 ಸಾವಿರ ಫ್ಯಾಮಿಲಿ ಉದ್ಧಾರ ಆಗ್ತವೆ. ಅವ್ರ ಫ್ಯಾಮಿಲಿ ಬಡತನದಿಂದ ಆಚೆ ಬರ್ತಾರೆ, ಪಾವರ್ಟಿಯಿಂದ ಆಚೆ ಬರ್ತಾರೆ. ಇವತ್ತು ಅವ್ರಿಗೆ ಯಾವ್ದಾದ್ರು ಒಂದು ಸಣ್ಣ ಹುದ್ದೆ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದಾರೆ. ಮತ್ತಾದ್ರೆ ನೀವು ಇಲ್ಲಿ ಒಂದು ಸ್ಮಾಲ್ ಚೇಂಜಸ್, C&R ರೂಲ್ ಚೇಂಜಸ್ ಮಾಡಿ ಪರ್ಸೆಂಟೇಜ್ ಕೋವಿಡ್ ಟೈಮ್ ಅಲ್ಲಿ ಒಂದೊಂದ್ ದಿನ 3 ಎಕ್ಸಾಮ್ ನಡೆಸಿದಿರ, ಪರ್ಸೆಂಟೇಜ್ ಅಷ್ಟು ಹೈಕ್ ಇದೆ. ಅದು ಇದು ಆಬ್ಜೆಕ್ಟಿವ್ ಟೈಪ್. ದಯವಿಟ್ಟು ಇದನ್ನ ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀವಿ. ಮತ್ತೆ ಇದು ಪ್ರವರ್ಗ C ಅಲ್ಲಿ ಅಂದ್ರೆ ಏನು ಒಂದು ಒಳ ಮೀಸಲಾತಿ ಪ್ರವರ್ಗ C ಅಲ್ಲಿ ಲಂಬಾಣಿ, ಬೋವಿ, ಕೊಡಚ ಇದು ತುಂಬಾ ಅನ್ಯಾಯ ಆಗ್ತಾ ಇದೆ. ಅವರಿಗೆ ಸೀಟೇ ಸಿಗ್ತಾ ಇಲ್ಲ. ಪ್ರವರ್ಗ C ಅಲ್ಲಿ ಏನು ಒಂದು 400 ರೋಸ್ಟರ್ ಬಿಂದು ಇದೆ, ಅದ್ರಲ್ಲಿ ಅವರಿಗೆ ಒಂದು ಪೋಸ್ಟ್ ಸಿಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಹೇಳ್ಬೇಕಂತಂದ್ರೆ 20 ಪೋಸ್ಟ್ಗೆ 80% ರಿಸರ್ವ್ ಅಂತಂದ್ರೆ 80% ರಿಸರ್ವ್ ಅಂತಂದ್ರೆ ಅಪ್ ಟು 16 ಪೋಸ್ಟ್ ತನಕ ಇರ್ಬೇಕಾಯ್ತು. ಇಲ್ಲ ಅಲ್ಲಿ ಅವ್ರು ಕೇಳ್ತಾ ಇರೋದೇನು, ಕರೆಕ್ಟ್ ಆಗಿ ರೋಸ್ಟರ್ ಬಿಂದು ಏನಿದೆ ಅದು ನ್ಯಾಯಯುತವಾಗಿ ಯಾರಿಗೆ ಸೆಲ್ಬೇಕೋ ಅವ್ರಿಗೆ ಸೆಲ್ ಕೊಡಿ. ರೋಸ್ಟರ್ ಬಿಂದುನ ಚೇಂಜಸ್ ಮಾಡಿ, ಅವ್ರಿಗೆ ಅನ್ಯಾಯ ಆಗದ ರೀತಿ ಸ್ಟೂಡೆಂಟ್ಸ್ ತುಂಬಾ ಜನ ಕೇಳ್ತಾ ಇದ್ದಾರೆ. ಪ್ರವರ್ಗ C ಅಲ್ಲಿ ದಯವಿಟ್ಟು ಇದನ್ನ ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತ ಇದೀನಿ. ಮತ್ತೆ ನಾವು 5 ವರ್ಷ ವಯೋಮಿತಿ ಸಡಿಲಿಕೆ ಕೇಳಿದ್ವಿ ಸರ್ ರಾಜ್ಯ ಸರ್ಕಾರಕ್ಕೆ. ಅದು ನಿಮ್ಗೆಲ್ಲ ಗೊತ್ತು. ನಿಮ್ ಮುಖಾಂತರ ನಾವು ಎಷ್ಟೆಲ್ಲ ಹೋರಾಟ ಮಾಡಿದ್ಮೇಲೆ ಅದು ಸಕ್ಸಸ್ ಆಯ್ತು. 5 ವರ್ಷ ಎಲ್ಲಾ ಇಲಾಖೆಗೂ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಆದ್ರೆ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ 5 ವರ್ಷ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಈ 15,000 ವೇಕೆನ್ಸಿ ಈವನ್ ಕ್ರೈಸ್ಟ್ ಅಲ್ಲೂ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಆದ್ರೆ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿಲ್ಲ. ನಾಳೆ ದಿನ ಇವರು ಎಕ್ಸಾಮ್ಸ್ ಆದ್ಮೇಲೂ ಕೂಡ ಒಂದಷ್ಟು ಜನ ಕೋರ್ಟಿಗೆ ಹೋದ್ರೆ ಮತ್ತೆ ಅದು ಎಲ್ಡಪ್ ಆಗುತ್ತೆ. ಈಗ 2005ರಲ್ಲಿ ಕೊಟ್ಟಿದ್ದಾರೆ, 2009, 2016ರಲ್ಲಿ ಕೊಟ್ಟಿದ್ದಾರೆ, 2022ರಲ್ಲೂ ಕೂಡ ಅವಾಗ 2 ವರ್ಷ ಕೋವಿಡ್ ಅಂತ ಹೇಳ್ಬಿಟ್ಟು 2 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದನ್ನ ಅವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದ್ರೆ ಇವಾಗ ನಾವು ಲಾಸ್ಟ್ 5 ಇಯರ್ಸ್ ಇಂದ ಯಾವ್ದು ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು 5 ವರ್ಷ ನಾವು 2026ರಲ್ಲಿ ಏನು ರಾಜ್ಯ ಸರ್ಕಾರ ಗೆಜೆಟ್ ಓಡಿಸಿದೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತ ಇದೀವಿ. ಇಲ್ಲ ಅಂತಂದ್ರೆ ಮತ್ತೆ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಮತ್ತೆ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಮತ್ತೆ ಕೋರ್ಟ್ ಹೋಗೋದು, ಈ ತರ ಆಗೋದು ಬೇಡ. ಒಂದ್ಸತಿ ನೋಟಿಫಿಕೇಶನ್ಸ್ ಆದ್ರೆ ಅದು ಆರ್ಡರ್ ಕಾಪಿ ಕೊಡೋ ತನಕ ಯಾವ್ದು ಮಧ್ಯದಲ್ಲಿ ಯಾವ ಸಮಸ್ಯೆನೂ ಬರ್ದಿರಾ ಸರ್ಕಾರ ಅದನ್ನ ನೋಡ್ಕೊಬೇಕು. ಇವ್ರೇನ್ ಸುಮ್ನೆ ಕೇಳ್ತಾ ಇಲ್ಲ. ಏನ್ ಏಜ್ ರಿಲ್ಯಾಕ್ಸೇಷನ್ ಇದೆ, ಏಜ್ ಲಿಮಿಟ್ ಇದೆ, ಅದಕ್ಕೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸೇರಿಸಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅದ್ರ ಜೊತೆಲಿ ಶಿಕ್ಷಣ ಇಲಾಖೆಯಲ್ಲಿ ಈಗೇನು 15,000 ವೇಕೆನ್ಸಿ ಇದೆ. ಸ್ಟೂಡೆಂಟ್ಸ್ ತುಂಬಾ ಜನ ಸ್ಟೂಡೆಂಟ್ಸ್ PSTR HK ಭಾಗದಲ್ಲಿ PSTR ಸುಮಾರು 4,424 ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಬರೀ ನಾವು 800 ಪೋಸ್ಟ್ ಇದೆ ಇವಾಗ. ಅದನ್ನ ಕನಿಷ್ಠ ಅಟ್ಲೀಸ್ಟ್ 4,000 ಪೋಸ್ಟ್ ಆದ್ರೂ ಮಾಡ್ಬೇಕು ಅಂತ ಹೇಳಿ ಈ 15,000 ಪೋಸ್ಟ್ ಇನ್ನೂ 10,000 ಪೋಸ್ಟ್ ಆಡ್ ಮಾಡಿ ಎಷ್ಟೋ ಟೀಚರ್ಸ್ ಇವಾಗ ಕನ್ನಡ ಪೋಸ್ಟ್ ಇಲ್ಲ, ಅದರಲ್ಲಿ ಮ್ಯಾಥ್ಸ್ ಪೋಸ್ಟ್ ಇಲ್ಲ, ಮತ್ತೆ ಹಿಂದಿ ಪೋಸ್ಟ್ ಇಲ್ಲ, ಉರ್ದು ಪೋಸ್ಟ್ ಇಲ್ಲ, ಈ ಒಂದು ಮರಾಠಿ ಪೋಸ್ಟ್ ಇಲ್ಲ, ಇಂಗ್ಲಿಷ್ ಪೋಸ್ಟ್ ಕೂಡ ತುಂಬಾ ಕಡಿಮೆ ಇದೆ. 150 ಪೋಸ್ಟ್ ಇದ್ರೆ ಡಿಸ್ಟ್ರಿಕ್ಟ್ ಒಂದೊಂದು ಪೋಸ್ಟ್ ಬರ್ತಾ ಇಲ್ಲ.
ದಯವಿಟ್ಟು ಈ ಒಂದು ಶಿಕ್ಷಣ ಇಲಾಖೆಯಿಂದ ಇನ್ನೂ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಮತ್ತೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ, ಇನ್ನೂ 10,000 ಪೋಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿಕೊಂಡು ಈ 15,000 ಪೋಸ್ಟಿಗೆ ಆಡ್ ಮಾಡಿ, ಯಾವುದೆಲ್ಲ ಸಬ್ಜೆಕ್ಟ್ ಅಲ್ಲಿ ಪೋಸ್ಟ್ ಇಲ್ಲ ಅದು ಆಡ್ ಮಾಡಿ. ಯಾಕೆಂದ್ರೆ ಸುಮಾರು 10 ವರ್ಷ ಆದ್ರೂ ರೆಕ್ರೂಟ್ಮೆಂಟ್ ಆಗ್ಲಿಲ್ಲ. ಫಿಸಿಕಲ್ ಟೀಚರ್ ಸುಮಾರು 20 ವರ್ಷ ಆಗಿದೆ. ಫಿಸಿಕಲ್ ಟೀಚರ್ ಇವತ್ತು ಪೋಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದಾರೆ. ಈ 10,000 ಪೋಸ್ಟ್ ಆಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತ ಇದೀನಿ ಸರ್. ಮತ್ತೆ 2022, 2023, 22-23 ಮತ್ತೆ 23-24ರಲ್ಲಿ PSI 300 ಪೋಸ್ಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿತ್ತು. ಮತ್ತೆ ಇವಾಗ ನಾವು ತುಂಬಾ ಹೋರಾಟ ಮಾಡಿದ್ಮೇಲೆ 253 ಪೋಸ್ಟ್ PSI ಮಾಡ್ಬೇಕಂತ ಇದ್ರೆ, ಬಟ್ ಅದನ್ನ ನಾವು 600 ಪೋಸ್ಟ್ ಮಾಡಬೇಕು. ಅಟ್ಲೀಸ್ಟ್ ಸರ್ಕಾರ ಏನು ಒಂದು KSISF ಮತ್ತೆ KSRP ಮತ್ತೆ ಒಂದು ರಿಸರ್ವ್ PSI ಏನಿದ್ದಾರೆ ಆ ಒಂದು ಪೋಸ್ಟ್ ನ 350 ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಕಾರ್ಯರೂಪಕ್ಕೆ ಬರಬೇಕು. ಅದು ಇದೇ ನೋಟಿಫಿಕೇಶನ್ ಅಲ್ಲಿ ಒಟ್ಟಿಗೆ 600 ಪೋಸ್ಟ್ ಸಪರೇಟ್ ನೋಟಿಫಿಕೇಶನ್ಸ್ ಆಗಿ ಇಮಿಡಿಯೇಟ್ ನೋಟಿಫಿಕೇಶನ್ ಆಗಬೇಕು. ಮತ್ತೆ ಸೋಕೋ ಇಂದ ಸುಮಾರು 500 ಪೋಸ್ಟ್ ಏನಿದೆ ಅದು ಈ ಕೂಡಲೇ ನೋಟಿಫಿಕೇಶನ್ಸ್ ಆಗಬೇಕು. ಕ್ಯಾಬಿನೆಟ್ ಅಲ್ಲೂ ಮೊನ್ನೆ ರೀಸೆಂಟ್ ಆಗಿ ಓಡಿಸಿದ್ರ, ಅದನ್ನ ಮತ್ತೆ ಚೇಂಜಸ್ ಮಾಡಿ 15 ದಿನ ಅಬ್ಜೆಕ್ಷನ್ ಅಲ್ಲಿ ಸ್ಟೂಡೆಂಟ್ಸ್ ಯಾವ ರೀತಿ ಬೇಕು ಸಿಲೆಬಸ್ ಆ ರೀತಿ ಇರಬೇಕು. 5 ವರ್ಷದಿಂದ ಒಂದ್ ಸಿಲೆಬಸ್ ಓದ್ಕೊಂಡ್ಬಂದು ಇವಾಗ ಸಡನ್ ಆಗಿ ಚೇಂಜ್ ಮಾಡ್ತೀನಿ ಅಂತಂದ್ರೆ ಯಾರು ಓದಕ್ಕಾಗಲ್ಲ ಸರ್. ಇವ್ ಹಂಗ ಹೇಳ್ಬೇಕಂತಂದ್ರೆ ಮೊದಲೇ ಹೇಳ್ಬೇಕಾಯ್ತು. ಇವನ್ ಶಿಕ್ಷಣ ಇಲಾಖೆಯಿಂದನೂ ಡಿಸ್ಕ್ರಿಪ್ಟಿವ್ ಇಟ್ಟಿದ್ರು, ನಾವು ಹೋರಾಟ ಮಾಡಿದ ನಂತರ ಡಿಸ್ಕ್ರಿಪ್ಟಿವ್ ತೆಗೆದು ಇವತ್ತು ಆಬ್ಜೆಕ್ಟಿವ್ ಇದೆ. ಅದೇ ರೀತಿ ಈ ಒಂದು ಏನು FDA STA ಇರ್ಬೋದು ಮತ್ತೆ ಕಮ್ಯುನಿಕೇಶನ್ ಟೆಕ್ನಿಕಲ್ ಪೇಪರ್ ಇಂದ ಯಾವುದೇ ರೀತಿ ಸ್ಟೂಡೆಂಟ್ಸ್ ಯಾವ ರೀತಿ ಬೇಕೋ ಆ ರೀತಿ ನೀವು ಸರ್ಕಾರ ಆಗಿರ್ಬೋದು DPR ಇರ್ಬೋದು ಅದನ್ನ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ನೀವು ಎಕ್ಸಾಮ್ಸ್ ಸಿಲೆಬಸ್ ಆಗಿರ್ಬೋದು ಕ್ವಶನ್ ಪೇಪರ್ ತೆಗೆಯೋದ್ರಿಂದ ಇರ್ಬೋದು ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಇರ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ಮತ್ತೆ ಇನ್ನೊಂದು ಶಿಕ್ಷಣ ಇಲಾಖೆಯಲ್ಲಿ 2022ರಲ್ಲಿ GPT ಸರ್ ಅಡಿಷನಲ್ ಇಷ್ಟು ಅಲ್ಲಿಂದ ಸುಮಾರು 650 ಜನ ಇದ್ದಾರೆ. ಇವತ್ತು 2022ರಿಂದ ಇಲ್ಲಿವರೆಗೂ ಸ್ಟೂಡೆಂಟ್ಸ್ ಮಿನಿಸ್ಟರ್ ಮನೆ ಇಲಾಖೆ ಮನೆ ಅಲ್ಲಿ ಇಲ್ಲಿ ಸುಮ್ನೆ ಓಡಾಡೋದೇ ಇದೆ. ಅವ್ರು ಇವತ್ತು ಬಿಡ್ತೀನಿ ಅಡಿಷನಲ್ ಇಷ್ಟು, ನಾಳೆ ಬಿಡ್ತೀನಿ ಅಡಿಷನಲ್ ಇಷ್ಟು ಅಂತ ಇದ್ದಾರೆ. ದಯವಿಟ್ಟು ಇದನ್ನ 650 ಜನ ಫ್ಯಾಮಿಲಿ ಇದೆ, ಅರ್ಥ ಮಾಡ್ಕೊಡಿ. ಯಾರು ಶ್ರೀಮಂತರು ಎಕ್ಸಾಮ್ ಬರ್ದು ಪಾಸ್ ಆಗಿರಲ್ಲ, ಅಡಿಷನಲ್ ಇಷ್ಟು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊಂತೀನಿ ಸರ್. ಮತ್ತೆ ಧಾರವಾಡದಲ್ಲಿ ಏನೋ ಒಂದು ಬಜೆಟ್ ಅಲ್ಲಿ ವಿದ್ಯಾರ್ಥಿ ಕ್ಯಾಂಟೀನ್ ಅನೌನ್ಸ್ ಮಾಡಿದ್ರು. ಮತ್ತೆ ನಾವು ಹೋರಾಟ ಮಾಡಿದಾಗ ಸರ್ಕಾರನೂ ಒಪ್ಕೊಂಡಿತ್ತು ವಿದ್ಯಾರ್ಥಿ ಕ್ಯಾಂಟೀನ್ ಮತ್ತೆ ಡಿಜಿಟಲ್ ಲೈಬ್ರರಿ 10 crores ರೂಪಾಯಿದ್ದು. ಅದು ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ, ಎಕ್ಸಿಕ್ಯೂಟ್ ಆಗಿಲ್ಲ. ದಯವಿಟ್ಟು ಇಲ್ಲಿರಂತ DC ಮೇಡಮ್ ಯಾರಿದ್ದಾರೆ ಅವ್ರಿಗೂ ನಾನು ಮನವಿ ಮಾಡ್ಕೊಂತೀನಿ, ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ಏನು ಒಂದು ಬಜೆಟ್ ಅಲ್ಲಿ ಅನೌನ್ಸ್ ಆಗಿರೋದು ಅದು ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದ್ರೆ ನಾವು ಯಾಕೆ ಹೋರಾಟ ಮಾಡಿ ಈ ಒಂದು ಸುಮ್ನೆ ಅನೌನ್ಸ್ ಮಾಡ್ತೀರಾ? ಬಜೆಟ್ ಅಲ್ಲಿ 1 ವರ್ಷದಲ್ಲಿ ಏನ್ ಪ್ಲಾನ್ ಆಫ್ ಆಕ್ಷನ್ ಇರುತ್ತೋ ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡೋದಂಥದ್ದು. ಇವಾಗ ಆಲ್ಮೋಸ್ಟ್ 6 ಮಂತ್ ಫೆಬ್ರವರಿ 26ನೇ ತಾರೀಕು ನೀವು ಬಜೆಟ್ ಮಾಡಿದ್ದು, 26ರಿಂದ ಇಲ್ಲಿವರೆಗೂ ಏನಾಗಿದೆ? ಇವಾಗ ಆಗಸ್ಟ್ 20 ಇವತ್ತು ಇಲ್ಲಿವರೆಗೂ ನೀವು ಇನ್ನು 6 ತಿಂಗಳಾದ್ರೂ ನೀವು ಇನ್ನು ಏನು ಅದನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಬಜೆಟ್ ಯಾಕೆ ಮಾಡ್ತೀರಾ ನೀವು? ಬಜೆಟ್ ಮಾಡೋ ಉದ್ದೇಶ ಆದ್ರೂ ಏನು? ಮತ್ತೆ ಜನ ಯಾಕೆ ಟ್ಯಾಕ್ಸ್ ಪೇ ಮಾಡ್ಬೇಕು ನಿಮ್ಗೆ? ದಯವಿಟ್ಟು ಇದನ್ನ ಯಾರೆಲ್ಲ ನಾವು ವಿದ್ಯಾರ್ಥಿಗಳ ಪರವಾಗಿ ನಾವೇನ್ ಕೇಳ್ತಿದೀವಿ ಅಷ್ಟು ಡಿಮ್ಯಾಂಡ್ಸ್ ವಿತಿನ್ 3-4 ಡೇಸ್ ಅಲ್ಲಿ ಸರ್ಕಾರ ಸ್ಪಂದಿಸಿ ಮಾಡಿಲ್ಲ ಅಂತಂದ್ರೆ, ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಸರ್ ಮುಂದಿನ ವಾರದಿಂದ ಎಲ್ಲಾ ಸ್ಟೂಡೆಂಟ್ಸ್ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ದಯವಿಟ್ಟು ಇದನ್ನ ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಗಳೇನಿದ್ದಾವೆ ಅಷ್ಟನ್ನ ಬಗೆಹರಿಸಬೇಕು. ಯಾಕೆಂದ್ರೆ ಇದೇನು ಯಾವ್ದು ಮಾಡದೇ ಇರೋಂಥದ್ದಲ್ಲ, ಇದು ಯಾವ್ದು ರಾಕೆಟ್ ಸೈನ್ಸ್ ಅಲ್ಲ. ಇದು ತುಂಬಾ ಸರ್ಕಾರ ಮನ್ಸು ಮಾಡಿದ್ರೆ ಇದೆಲ್ಲ ಒಂದಿನದಲ್ಲಿ ಮಾಡೋಂಥದ್ದು. ದಯವಿಟ್ಟು ಇದನ್ನ ಎಲ್ಲಾ ಮಾಧ್ಯಮದವರು ನಾನು ಮನವಿ ಮಾಡ್ಕೊಂತೀನಿ, ಇದು ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿ ಇದನ್ನ ಈ ಒಂದು 3-4 ಡೇಸ್ ಅಲ್ಲಿ ಈ ಸಮಸ್ಯೆ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ. ಹೋರಾಟ ಯಾವ ರೀತಿ ಇರ್ತದ್ರಿ? ಶಾಂತಿಯುತವಾಗಿರುತ್ತೆ ಸರ್. ಅಂದ್ರೆ ಈಗ ನೀವು ಶಾಂತಿಯುತ ಅಂದ್ರೂ ಪರ್ಮಿಷನ್ ಸಿಗಂಗಿಲ್ಲ, ನೀವೇನಾದ್ರೂ ಸಿಗಂಗಿಲ್ಲ. ಈ ನೆಕ್ಸ್ಟ್ ಟೈಮ್ ಯಾವ ರೀತಿ ಮಾಡ್ತೀರಿ? ಪರ್ಮಿಷನ್ಸ್ ಅದೇ ಹೇಳಿದ್ನಲ್ಲ ಸರ್, ಪರ್ಮಿಷನ್ಸ್ ಕೊಟ್ಟರು ಕೊಡ್ಲಿಲ್ಲ ಅಂತಂದ್ರೂ ಶಾಂತಿಯುತ ಹೋರಾಟ ಮಾಡ್ತೀವಿ ನಾವು. ಧಾರವಾಡದಲ್ಲೇ ಮಾಡ್ತೀವಿ ಸರ್, ಬೆಂಗಳೂರಲ್ಲೂ ಮಾಡ್ತೀವಿ, ಧಾರವಾಡದಲ್ಲೂ ಮಾಡ್ತೀವಿ. ಈಗ ಮೊನ್ನೆ ಹೋರಾಟ ಮಾಡಿದಿಲ್ಲ ನೀವು, ಪೊಲೀಸರು ಅವಕಾಶ ಕೊಡಲಿಲ್ಲ. ಈಗ ಅಧಿವೇಶನ ನಡೆದೈತೆ ಅಲ್ಲಿ ಬೆಂಗಳೂರಲ್ಲಿ ಏನಾದ್ರು ಮಾಡ್ತಿದ್ದೀರಾ? ಹೌದೌದು ಸರ್, ಅದು ಅಲ್ಲೂ ಮಾಡಿದ ಪ್ರಯತ್ನ ಮಾಡ್ತೀವಿ, ಇಲ್ಲೂ ಮಾಡ್ತೀವಿ. 3-4 ದಿನ ಅಂದ್ರೆ ಇನ್ನೂ ಡೇಟ್ ಫೈನಲ್ ಆಗಿ ಮಾಡ್ಕೊಂಡು ಇಲ್ಲ ಸರ್, ಅದೇ 3-4 ಡೇಸ್ ಅಲ್ಲಿ ನಾನು ಅದು ಗೌರ್ಮೆಂಟಿಗೆ ಏನು ನಾನು ಈಗ ಇಲ್ಲಿರಂತ ಕಮಿಷನರ್ ಶಶಿಕುಮಾರ್ ಸರ್ ಆಗಿರ್ಬೋದು, ಇಲ್ಲಿರಂತ DC ಮೇಡಮ್ ಯಾರಿದ್ದಾರೆ ಅವ್ರಿಗೂ ನಾನು ಮನವಿ ಮಾಡ್ಕೊಳೋದು ಏನಂತಂದ್ರೆ ಒಂದು 3-4 ಡೇಸ್ ಸರ್. ಯಾಕೆಂದ್ರೆ ನಾವು ಒಂದು ಪೇಷನ್ಸ್ ಅನ್ನೋ ಇರಬೇಕು ಸ್ಟೂಡೆಂಟ್ಸ್ಗೆ, ಒಂದು ತಾಳ್ಮೆ ಅನ್ನೋದಿರಲಿ. ಯಾಕೆಂದ್ರೆ ಇಡೀ ರೈಡ್ ಆಗ್ತಾ ಇದೆ ಇವಾಗ ಸ್ಟೂಡೆಂಟ್ಸ್ ಪರವಾಗಿ ನಾವು ಕಂಪ್ಲೇಂಟ್ ಏನು ಕೊಟ್ಟಿದ್ದೀವಿ ಅದು ಇನ್ನೂ ತನಿಖೆ ಹಂತದಲ್ಲಿ ಇದೆ. ನೆಕ್ಸ್ಟ್ ನಮ್ಮ ಬೇಡಿಕೆಗಳನ್ನ ಒಂದು 3-4 ಡೇಸ್ ಅಲ್ಲಿ ಅವರಿಗೆ ಸರ್ಕಾರದ ಹಂತದಲ್ಲಿ ಟೈಮ್ ಕೊಡ್ತಿದ್ದೀವಿ, ಅವ್ರು ಅದನ್ನ ಬಗೆಹರಿಸಬೇಕು. ನಾವು ಆತರ ಬಿದ್ದು ಏನು ಪೊಲೀಸ್ ಸ್ಟೂಡೆಂಟ್ಸ್, ಯಾಕೆಂದ್ರೆ ಎಲ್ಲರೂ ಎಜುಕೇಟೆಡ್ ಇರೋದ್ರಿಂದ ಟೈಮ್ ಕೊಡ್ತಾ ಇದೀವಿ 3-4 ಡೇಸ್. ಸರ್ಕಾರ ಅದ್ರೊಳಗಡೆ
ಎಲ್ಲ ಸಮಸ್ಯೆನ ಬಗೆಹರಿಸ್ಬೇಕಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾವು ಎಲ್ಲ ಡಿಸ್ಕಷನ್ ಮಾಡಿ ಸ್ಟೂಡೆಂಟ್ಸ್ ಜೊತೆ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದು ಏನು ಮಾಡ್ಬೇಕಂತ ತಿಳಿಸ್ತೀವಿ ಸರ್.